ರಾಜ್ಯ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಜಾತಿ ಗಣತಿ ಮರು ಸಮೀಕ್ಷೆ ಮಾಡಬೇಕು ಅನ್ನುವಂತ ಸರ್ಕಾರದ ನಿರ್ಧಾರ. ಜೊತೆಗೆ ಸರ್ಕಾರ ಈಗಾಗಲೇ ಅದರ ಬಗ್ಗೆಯೂ ಕೂಡ ಕಾಳಜಿಯನ್ನು ವಹಿಸ್ತಾ ಇರೋದು. 15 ದಿನದಲ್ಲಿ ಸಮೀಕ್ಷೆ ಆಗಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಕೊಟ್ಟಿರೋದು. ಇದಕ್ಕೆ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಹುಲ್ ಗಾಂಧಿ ಕೊಟ್ಟಂತ ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನಡೆಗೆ ಈಗ ಬಿಜೆಪಿ ಪಡೆಯಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಜೆಪಿಗರು ಕಿಡಿಕಾರ್ತಾ ಇದ್ದಾರೆ. ಕೇಂದ್ರಕ್ಕೆ ಮಾತ್ರ ಜಾತಿ ಗಣತಿ ಮಾಡುವಂತ ಅಧಿಕಾರ ಇದೆ. ಇನ್ನೇನು ಸ್ವಲ್ಪ ದಿನದಲ್ಲೇ ಕೇಂದ್ರ ಜಾತಿ ಗಣತಿಯನ್ನ ಮಾಡುತ್ತೆ. ಅದ್ರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಯಾಕೆ ಮಾಡೋದಕ್ಕೆ ಹೊರಟಿದೆ ಅಂತ ಬಿಜೆಪಿ ಕಿಡಿಕಾರಿದೆ. ಮುಂಬರುವ ಅಕ್ಟೋಬರ್ 22ರಿಂದ ನವೆಂಬರ್ 7ರವರೆಗೂ ಕೂಡ ಕೇವಲ 15 ದಿನದಲ್ಲಿ ರಾಜ್ಯ ಸರ್ಕಾರ ಜಾತಿ ಗಣತಿಯ ಮರು ಸರ್ವೆಯನ್ನು ಮಾಡ್ತೀವಿ ಅಂತ ಹೊರಟಿದೆ. ಇದು ಸಾಧ್ಯನಾ? ಈ ರೀತಿಯ ಅನೇಕ ಅನುಮಾನಗಳು ಹುಡ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ರಾಜ್ಯದಲ್ಲಿ ಅನೇಕ ಗಣತಿಗಳಾಗ್ತಾ ಇದ್ದಾವೆ. ಸೊ ಅದರಲ್ಲಿ ಇತ್ತೀಚೆಗೆ SC ಗಣತಿ ಕೂಡ ಆಗಿತ್ತು. ಅದು ಯಾವ ರೀತಿ ಆಗಿದೆ ಅನ್ನೋದು ತಮಗೂ ಕೂಡ ಗೊತ್ತು. ಸೊ ಈಗ 15 ದಿನದಲ್ಲಿ ಈ ದಸರಾ ಹಾಲಿಡೇ ಏನು ಬರುತ್ತೆ, ಆ 15 ದಿನದಲ್ಲಿ ಈ ಒಂದು ಜಾತಿ ಗಣತಿ ಆಗಬೇಕು ಅನ್ನೋಂಥದ್ದು ಸಾಧ್ಯವಾ? ಹೇಗೆ ಸರ್ ನಿಮ್ಮ ಅಭಿಪ್ರಾಯ? ಈಗಾಗಲೇ 2 ಬಾರಿ ಜಾತಿ ಗಣತಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮೊದಲು ಸಾರಿ ಮಾಡಿದರು, ಇಲ್ಲ ಅದು ತಪ್ಪಾಗಿದೆ, ಆ ಗಣತಿಯ ಪುಸ್ತಕವೇ ನಾಪತ್ತೆ ಆಗಿದೆ ಅಂದರು. ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರ ಕೈಯಲ್ಲಿ ಮತ್ತೊಮ್ಮೆ ಮಾಡಿಸಿದ್ರು, ಜಯಪ್ರಕಾಶ್ ಹೆಗ್ಡೆ ಅವರ ಕೈಯಲ್ಲಿ. ಅದು ಏನಾಯಿತು ಅಂತ ಇದುವರೆಗೂ ಯಾರಿಗೂ ಗೊತ್ತೇ ಇಲ್ಲ. ಈಗ 15 ದಿವಸದಲ್ಲಿ ಅಕ್ಟೋಬರ್ 22ರಿಂದ ನವೆಂಬರ್ 7ರವರೆಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನಗನ್ಸಿದ ಮಟ್ಟಿಗೆ ಇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಮಾಡಿ ನೀವು ಅಂಕಿಅಂಶಗಳನ್ನು ಹೊರಹಾಕಿದ್ರೂ ಇದು ಒಂದು ಸುಳ್ಳು ಅಂಕಿಅಂಶಗಳಂತಲೇ ಹೇಳಬೇಕು. ಯಾಕೆ ಅಂದರೆ ಪರಿಶಿಷ್ಟ ಜಾತಿಗಳದ್ದೇ ನೀವು ಮೊದಲು ಮಾಡಿದ್ರಿ, ಏನೆಲ್ಲ ಅವಾಂತರಕ್ಕೆ ಕಾರಣ ಆಯಿತು. ಈಗ ಮತ್ತೆ ಮಾಡ್ತೀವಿ ಅಂತಂದ್ರಿ, 15 ದಿವಸ ಅಂದ್ರಿ, 1 ತಿಂಗಳಂದ್ರಿ, 2 ತಿಂಗಳಂದ್ರಿ, 3 ತಿಂಗಳಂದ್ರಿ, ಇದುವರೆಗೂ ಮಾಡಲಿಕ್ಕೆ ನಿಮ್ಗೆ ಆಗ್ತಾಯಿಲ್ಲ. ಈಗಲೂ ಮಾಡಿರೋದು ಪರಿಶಿಷ್ಟ ಜಾತಿಗಳದು 30ರಿಂದ 35%. ಅನೇಕರ ಮನೆಗಳಿಗೆ ಹೋಗೇ ಇಲ್ಲ. ಗೊತ್ತಾಯ್ತಾ? ಈ ಪರಿಸ್ಥಿತಿ ಇರೋದರಿಂದ ನನಗಂತಂದರೆ ಇದೊಂಥರ ಫುಟೈಲ್ ಎಕ್ಸಸೈಸ್, ವ್ಯರ್ಥ ಪ್ರಯತ್ನ ಇದು. ಈ ಸರ್ಕಾರದ ಮನಸ್ಥಿತಿಯೇ ಒಂದು ಮನಸ್ಥಿತಿ ಇದೆ. ಚಂಡಿ ಹೆಂಡ್ರ ಮನಸ್ಥಿತಿ ಅಂತಾರೆ, ಚಂಡಿ ಹೆಂಡ್ತಿ ಮನಸ್ಥಿತಿ ಅಂತ. ಅದೇನೆಂದರೆ, ಈ ಕೆಲಸ ನೀನು ದಯವಿಟ್ಟು ಮಾಡಬೇಡ ಅಂದರೆ, ನೋ ನಾನು ಮಾಡೇ ತೀರ್ತೀನಿ. ಇಲ್ಲ, ಇದನ್ನು ನೀನು ಮಾಡಲೇಬೇಕಂದ್ರೆ ನೋ ನೀನು ಹೇಳ್ದಂಗಲ್ಲ, ಏನೇ ಆದರೂ ನಾನು ಮಾಡೋದೇ ಇಲ್ಲ. ಇದು ಚಂಡಿ ಹೆಂಡ್ತಿಯ ಮನಸ್ಥಿತಿ. ಹಾಗೆ ಈ ಕಾಂಗ್ರೆಸ್ ಸರ್ಕಾರವೇ ಒಂದು ಚಂಡಿ ಹೆಂಡ್ತಿ ಇದ್ದಂಗೆ. ಇದರ ಮನಸ್ಥಿತಿಯೇ ಹಿಂಗೆ, ಮಾಡಬೇಡ ಅಂದರೆ ಮಾಡ್ತೀನಿ, ಮಾಡು ಅಂದರೆ ಮಾಡಲ್ಲ. ಹಾಗಾಗಿ ಇದರಲ್ಲೂ ಕೂಡ ಇನ್ನೊಂದು ಏನಂತಂದರೆ, ಈ ತಪ್ಪು ಅಂಕಿಅಂಶಗಳನ್ನು ಕೊಡಬೇಕು, ದಾರಿ ತಪ್ಪಿಸ್ಬೇಕು, ಇದು ಜಾತಿಗಳನ್ನು ಎತ್ತಿ ಕಟ್ಟಬೇಕು, ಹೆಂಗಾದರೂ ಒಂದು ವೋಟ್ ಬ್ಯಾಂಕ್ ನಮ್ಮದು ಗಿಟ್ಟಿಸ್ಕೋಬೇಕು. ಇಂಥ ಕುತಂತ್ರ ರಾಜಕಾರಣಕ್ಕೆ ಯಾವತ್ತು ಈ ಕಾಂಗ್ರೆಸ್ ಬಲಿಯಾಗಿದೆಯೋ ಆವತ್ತಿಂದ ಈ ರೀತಿಯ ಅನಾಹುತಗಳು ಹೆಚ್ಚಾಗ್ತಾ ಇದೆ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಂಪ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್. ರಾಜ್ಯ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಜಾತಿ ಗಣತಿ ಮರು ಸಮೀಕ್ಷೆ ಮಾಡಬೇಕು ಅನ್ನುವಂಥ ಸರ್ಕಾರದ ನಿರ್ಧಾರ. ಜೊತೆಗೆ ಸರ್ಕಾರ ಈಗಾಗಲೇ ಅದರ ಬಗ್ಗೆಯೂ ಕೂಡ ಕಾಳಜಿಯನ್ನು ವಹಿಸ್ತಾ ಇರೋದು. 15 ದಿನದಲ್ಲಿ ಸಮೀಕ್ಷೆ ಆಗಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ಕೊಟ್ಟಿರೋದು. ಇದಕ್ಕೆ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಹುಲ್ ಗಾಂಧಿ ಕೊಟ್ಟಂತ ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನಡೆಗೆ ಈಗ ಬಿಜೆಪಿ ಪಡೆಯಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಜೆಪಿಗರು ಕಿಡಿಕಾರ್ತಾ ಇದ್ದಾರೆ. ಕೇಂದ್ರಕ್ಕೆ ಮಾತ್ರ ಜಾತಿ ಗಣತಿ ಮಾಡುವಂತ ಅಧಿಕಾರ ಇದೆ. ಇನ್ನೇನು ಸ್ವಲ್ಪ ದಿನದಲ್ಲೇ ಕೇಂದ್ರ ಜಾತಿ ಗಣತಿಯನ್ನ ಮಾಡುತ್ತೆ. ಅದ್ರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಯಾಕೆ ಮಾಡೋದಕ್ಕೆ ಹೊರಟಿದೆ ಅಂತ ಬಿಜೆಪಿ ಕಿಡಿಕಾರಿದೆ.
ಮುಂಬರುವ ಅಕ್ಟೋಬರ್ 22ರಿಂದ ನವೆಂಬರ್ 7ರವರೆಗೂ ಕೂಡ ಕೇವಲ 15 ದಿನದಲ್ಲಿ ರಾಜ್ಯ ಸರ್ಕಾರ ಜಾತಿ ಗಣತಿಯ ಮರು ಸರ್ವೆಯನ್ನು ಮಾಡ್ತೀವಿ ಅಂತ ಹೊರಟಿದೆ. ಇದು ಸಾಧ್ಯನಾ? ಈ ರೀತಿಯ ಅನೇಕ ಅನುಮಾನಗಳು ಹುಡ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ರಾಜ್ಯದಲ್ಲಿ ಅನೇಕ ಗಣತಿಗಳಾಗ್ತಾ ಇದ್ದಾವೆ. ಸೊ ಅದರಲ್ಲಿ ಇತ್ತೀಚೆಗೆ SC ಗಣತಿ ಕೂಡ ಆಗಿತ್ತು. ಅದು ಯಾವ ರೀತಿ ಆಗಿದೆ ಅನ್ನೋದು ತಮಗೂ ಕೂಡ ಗೊತ್ತು. ಸೊ ಈಗ 15 ದಿನದಲ್ಲಿ ಈ ದಸರಾ ಹಾಲಿಡೇ ಏನು ಬರುತ್ತೆ, ಆ 15 ದಿನದಲ್ಲಿ ಈ ಒಂದು ಜಾತಿ ಗಣತಿ ಆಗಬೇಕು ಅನ್ನೋಂಥದ್ದು ಸಾಧ್ಯವಾ? ಹೇಗೆ ಸರ್ ನಿಮ್ಮ ಅಭಿಪ್ರಾಯ? ಈಗಾಗಲೇ 2 ಬಾರಿ ಜಾತಿ ಗಣತಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮೊದಲು ಸಾರಿ ಮಾಡಿದರು, ಇಲ್ಲ ಅದು ತಪ್ಪಾಗಿದೆ, ಆ ಗಣತಿಯ ಪುಸ್ತಕವೇ ನಾಪತ್ತೆ ಆಗಿದೆ ಅಂದರು. ನಮ್ಮ ಜಯಪ್ರಕಾಶ್ ಶೆಟ್ಟಿಯವರ ಕೈಯಲ್ಲಿ ಮತ್ತೊಮ್ಮೆ ಮಾಡಿಸಿದ್ರು, ಜಯಪ್ರಕಾಶ್ ಹೆಗ್ಡೆ ಅವರ ಕೈಯಲ್ಲಿ. ಅದು ಏನಾಯಿತು ಅಂತ ಇದುವರೆಗೂ ಯಾರಿಗೂ ಗೊತ್ತೇ ಇಲ್ಲ. ಈಗ 15 ದಿವಸದಲ್ಲಿ ಅಕ್ಟೋಬರ್ 22ರಿಂದ ನವಂಬರ್ 7ರವರೆಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಅನಿಸಿದ ಮಟ್ಟಿಗೆ ಇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಮಾಡಿ ನೀವು ಅಂಕಿಅಂಶಗಳನ್ನು ಹೊರಹಾಕಿದ್ರೂ ಇದು ಒಂದು ಸುಳ್ಳು ಅಂಕಿಅಂಶಗಳಂತಲೇ ಹೇಳಬೇಕು. ಯಾಕೆ ಅಂದರೆ ಪರಿಶಿಷ್ಟ ಜಾತಿಗಳದ್ದೇ ನೀವು ಮೊದಲು ಮಾಡಿದ್ರಿ, ಏನೆಲ್ಲ ಅವಾಂತರಕ್ಕೆ ಕಾರಣ ಆಯಿತು. ಈಗ ಮತ್ತೆ ಮಾಡ್ತೀವಿ ಅಂತಂದ್ರಿ, 15 ದಿವಸ ಅಂದ್ರಿ, 1 ತಿಂಗಳಂದ್ರಿ, 2 ತಿಂಗಳಂದ್ರಿ, 3 ತಿಂಗಳಂದ್ರಿ, ಇದುವರೆಗೂ ಮಾಡಲಿಕ್ಕೆ ನಿಮ್ಗೆ ಆಗ್ತಾಯಿಲ್ಲ. ಈಗಲೂ ಮಾಡಿರೋದು ಪರಿಶಿಷ್ಟ ಜಾತಿಗಳದು 30ರಿಂದ 35%. ಅನೇಕರ ಮನೆಗಳಿಗೆ ಹೋಗೇ ಇಲ್ಲ. ಗೊತ್ತಾಯ್ತಾ? ಈ ಪರಿಸ್ಥಿತಿ ಇರೋದರಿಂದ ನನಗಂತಂದರೆ ಇದೊಂಥರ ಫುಟೈಲ್ ಎಕ್ಸಸೈಸ್, ವ್ಯರ್ಥ ಪ್ರಯತ್ನ ಇದು. ಈ ಸರ್ಕಾರದ ಮನಸ್ಥಿತಿಯೇ ಒಂದು ಮನಸ್ಥಿತಿ ಇದೆ. ಚಂಡಿ ಹೆಂಡ್ರ ಮನಸ್ಥಿತಿ ಅಂತಾರೆ, ಚಂಡಿ ಹೆಂಡ್ತಿ ಮನಸ್ಥಿತಿ ಅಂತ. ಅದೇನೆಂದರೆ, ಈ ಕೆಲಸ ನೀನು ದಯವಿಟ್ಟು ಮಾಡಬೇಡ ಅಂದರೆ, ನೋ ನಾನು ಮಾಡೇ ತೀರ್ತೀನಿ. ಇಲ್ಲ, ಇದನ್ನು ನೀನು ಮಾಡಲೇಬೇಕಂದ್ರೆ, ನೋ ನೀನು ಹೇಳ್ದಂಗಲ್ಲ, ಏನೇ ಆದರೂ ನಾನು ಮಾಡೋದೇ ಇಲ್ಲ. ಇದು ಚಂಡಿ ಹೆಂಡ್ತಿಯ ಮನಸ್ಥಿತಿ. ಹಾಗೆ ಈ ಕಾಂಗ್ರೆಸ್ ಸರ್ಕಾರವೇ ಒಂದು ಚಂಡಿ ಹೆಂಡ್ತಿ ಇದ್ದಂಗೆ. ಇದರ ಮನಸ್ಥಿತಿಯೇ ಹಿಂಗೆ, ಮಾಡಬೇಡ ಅಂದರೆ ಮಾಡ್ತೀನಿ, ಮಾಡು ಅಂದರೆ ಮಾಡಲ್ಲ. ಹಾಗಾಗಿ ಇದರಲ್ಲೂ ಕೂಡ ಏನಂತಂದರೆ, ಈ ತಪ್ಪು ಅಂಕಿಅಂಶಗಳನ್ನು ಕೊಡಬೇಕು, ದಾರಿ ತಪ್ಪಿಸ್ಬೇಕು, ಇದು ಜಾತಿಗಳನ್ನು ಎತ್ತಿ ಕಟ್ಟಬೇಕು, ಹೆಂಗಾದರೂ ಒಂದು ವೋಟ್ ಬ್ಯಾಂಕ್ ನಮ್ಮದು ಗಿಟ್ಟಿಸ್ಕೋಬೇಕು. ಇಂಥ ಕುತಂತ್ರ ರಾಜಕಾರಣಕ್ಕೆ ಯಾವತ್ತು ಈ ಕಾಂಗ್ರೆಸ್ ಬಲಿಯಾಗಿದೆಯೋ ಆವತ್ತಿಂದ ಈ ರೀತಿಯ ಅನಾಹುತಗಳು ಹೆಚ್ಚಾಗ್ತಾ ಇದೆ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಜಾತಿ ಗಣತಿ ಮರು ಸಮೀಕ್ಷೆ ಮಾಡಬೇಕು ಅನ್ನುವಂಥ ಸರ್ಕಾರದ ನಿರ್ಧಾರ. ಜೊತೆಗೆ ಸರ್ಕಾರ ಈಗಾಗಲೇ ಅದರ ಬಗ್ಗೆಯೂ ಕೂಡ ಕಾಳಜಿಯನ್ನು ವಹಿಸ್ತಾ ಇರೋದು. 15 ದಿನದಲ್ಲಿ ಸಮೀಕ್ಷೆ ಆಗಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ಕೊಟ್ಟಿರೋದು. ಇದಕ್ಕೆ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಹುಲ್ ಗಾಂಧಿ ಕೊಟ್ಟಂತ ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನಡೆಗೆ ಈಗ ಬಿಜೆಪಿ ಪಡೆಯಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಜೆಪಿಗರು ಕಿಡಿಕಾರ್ತಾ ಇದ್ದಾರೆ. ಕೇಂದ್ರಕ್ಕೆ ಮಾತ್ರ ಜಾತಿ ಗಣತಿ ಮಾಡುವಂತ ಅಧಿಕಾರ ಇದೆ. ಇನ್ನೇನು ಸ್ವಲ್ಪ ದಿನದಲ್ಲೇ ಕೇಂದ್ರ ಜಾತಿ ಗಣತಿಯನ್ನ ಮಾಡುತ್ತೆ. ಅದ್ರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಯಾಕೆ ಮಾಡೋದಕ್ಕೆ ಹೊರಟಿದೆ ಅಂತ ಬಿಜೆಪಿ ಕಿಡಿಕಾರಿದೆ. ಮುಂಬರುವ ಅಕ್ಟೋಬರ್ 22ರಿಂದ ನವೆಂಬರ್ 7ರವರೆಗೂ ಕೂಡ ಕೇವಲ 15 ದಿನದಲ್ಲಿ ರಾಜ್ಯ ಸರ್ಕಾರ ಜಾತಿ ಗಣತಿಯ ಮರು ಸರ್ವೆಯನ್ನು ಮಾಡ್ತೀವಿ ಅಂತ ಹೊರಟಿದೆ. ಇದು ಸಾಧ್ಯನಾ? ಈ ರೀತಿಯ ಅನೇಕ ಅನುಮಾನಗಳು ಹುಡ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ರಾಜ್ಯದಲ್ಲಿ ಅನೇಕ ಗಣತಿಗಳಾಗ್ತಾ ಇದ್ದಾವೆ. ಸೊ ಅದರಲ್ಲಿ ಇತ್ತೀಚೆಗೆ SC ಗಣತಿ ಕೂಡ ಆಗಿತ್ತು. ಅದು ಯಾವ ರೀತಿ ಆಗಿದೆ ಅನ್ನೋದು ತಮಗೂ ಕೂಡ ಗೊತ್ತು. ಸೊ ಈಗ 15 ದಿನದಲ್ಲಿ ಈ ದಸರಾ ಹಾಲಿಡೇ ಏನು ಬರುತ್ತೆ, ಆ 15 ದಿನದಲ್ಲಿ ಈ ಒಂದು ಜಾತಿ ಗಣತಿ ಆಗಬೇಕು ಅನ್ನೋಂಥದ್ದು ಸಾಧ್ಯವಾ? ಹೇಗೆ ಸರ್ ನಿಮ್ಮ ಅಭಿಪ್ರಾಯ? ಈಗಾಗಲೇ 2 ಬಾರಿ ಜಾತಿ ಗಣತಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮೊದಲು ಸಾರಿ ಮಾಡಿದರು, ಇಲ್ಲ ಅದು ತಪ್ಪಾಗಿದೆ, ಆ ಗಣತಿಯ ಪುಸ್ತಕವೇ ನಾಪತ್ತೆ ಆಗಿದೆ ಅಂದರು. ನಮ್ಮ ಜಯಪ್ರಕಾಶ್ ಶೆಟ್ಟಿಯವರ ಕೈಯಲ್ಲಿ ಮತ್ತೊಮ್ಮೆ ಮಾಡಿಸಿದ್ರು, ಜಯಪ್ರಕಾಶ್ ಹೆಗ್ಡೆ ಅವರ ಕೈಯಲ್ಲಿ. ಅದು ಏನಾಯಿತು ಅಂತ ಇದುವರೆಗೂ ಯಾರಿಗೂ ಗೊತ್ತೇ ಇಲ್ಲ. ಈಗ 15 ದಿವಸದಲ್ಲಿ ಅಕ್ಟೋಬರ್ 22ರಿಂದ ನವಂಬರ್ 7ರವರೆಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ.
ನನಗನ್ಸಿದ ಮಟ್ಟಿಗೆ ಇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಮಾಡಿ ನೀವು ಅಂಕಿಅಂಶಗಳನ್ನು ಹೊರಹಾಕಿದ್ರೂ ಇದು ಒಂದು ಸುಳ್ಳು ಅಂಕಿಅಂಶಗಳಂತಲೇ ಹೇಳಬೇಕು. ಯಾಕೆ ಅಂದರೆ ಪರಿಶಿಷ್ಟ ಜಾತಿಗಳದ್ದೇ ನೀವು ಮೊದಲು ಮಾಡಿದ್ರಿ, ಏನೆಲ್ಲ ಅವಾಂತರಕ್ಕೆ ಕಾರಣ ಆಯಿತು. ಈಗ ಮತ್ತೆ ಮಾಡ್ತೀವಿ ಅಂತಂದ್ರಿ, 15 ದಿವಸ ಅಂದ್ರಿ, 1 ತಿಂಗಳಂದ್ರಿ, 2 ತಿಂಗಳಂದ್ರಿ, 3 ತಿಂಗಳಂದ್ರಿ, ಇದುವರೆಗೂ ಮಾಡಲಿಕ್ಕೆ ನಿಮ್ಗೆ ಆಗ್ತಾಯಿಲ್ಲ. ಈಗಲೂ ಮಾಡಿರೋದು ಪರಿಶಿಷ್ಟ ಜಾತಿಗಳದು 30-35%. ಅನೇಕರ ಮನೆಗಳಿಗೆ ಹೋಗೇ ಇಲ್ಲ. ಗೊತ್ತಾಯ್ತಾ? ಈ ಪರಿಸ್ಥಿತಿ ಇರೋದರಿಂದ ನನಗಂತಂದರೆ ಇದೊಂಥರ ಫುಟೈಲ್ ಎಕ್ಸಸೈಸ್, ವ್ಯರ್ಥ ಪ್ರಯತ್ನ ಇದು. ಈ ಸರ್ಕಾರದ ಮನಸ್ಥಿತಿಯೇ ಒಂದು ಮನಸ್ಥಿತಿ ಇದೆ. ಚಂಡಿ ಹೆಂಡ್ರ ಮನಸ್ಥಿತಿ ಅಂತಾರೆ, ಚಂಡಿ ಹೆಂಡ್ತಿ ಮನಸ್ಥಿತಿ ಅಂತ. ಅದೇನೆಂದರೆ ಈ ಕೆಲಸ ನೀನು ದಯವಿಟ್ಟು ಮಾಡಬೇಡ ಅಂದರೆ ನಾನು ಮಾಡೇ ತೀರ್ತೀನಿ. ಇಲ್ಲ ಇದನ್ನು ನೀನು ಮಾಡಲೇಬೇಕಂದ್ರೆ ನೀನು ಹೇಳ್ದಂಗಲ್ಲ, ಏನೇ ಆದರೂ ನಾನು ಮಾಡೋದೇ ಇಲ್ಲ. ಇದು ಚಂಡಿ ಹೆಂಡ್ತಿಯ ಮನಸ್ಥಿತಿ. ಹಾಗೆ ಈ ಕಾಂಗ್ರೆಸ್ ಸರ್ಕಾರವೇ ಒಂದು ಚಂಡಿ ಹೆಂಡ್ತಿ ಇದ್ದಂಗೆ. ಇದರ ಮನಸ್ಥಿತಿಯೇ ಹಿಂಗೆ, ಮಾಡಬೇಡ ಅಂದರೆ ಮಾಡ್ತೀನಿ, ಮಾಡು ಅಂದರೆ ಮಾಡಲ್ಲ. ಹಾಗಾಗಿ ಇದರಲ್ಲೂ ಕೂಡ ಏನಂತಂದರೆ ಈ ತಪ್ಪು ಅಂಕಿಅಂಶಗಳನ್ನು ಕೊಡಬೇಕು, ದಾರಿ ತಪ್ಪಿಸ್ಬೇಕು, ಇದು ಜಾತಿಗಳನ್ನು ಎತ್ತಿ ಕಟ್ಟಬೇಕು, ಹೆಂಗಾದರೂ ಒಂದು ವೋಟ್ ಬ್ಯಾಂಕ್ ನಮ್ಮದು ಗಿಟ್ಟಿಸ್ಕೋಬೇಕು. ಇಂಥ ಕುತಂತ್ರ ರಾಜಕಾರಣಕ್ಕೆ ಯಾವತ್ತು ಈ ಕಾಂಗ್ರೆಸ್ ಬಲಿಯಾಗಿದೆಯೋ ಆವತ್ತಿಂದ ಈ ರೀತಿಯ ಅನಾಹುತಗಳು ಹೆಚ್ಚಾಗ್ತಾ ಇದೆ. ಥ್ಯಾಂಕ್ ಯು. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಂಪ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್